ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಮಿಸೈಲ್ ಶಕ್ತಿಗೆ ಹೆದರಿರುವ ಚೈನಾ ಈಗ ತಾನೇನು ಕಡಿಮೆ ಅನ್ನೋ ಹಾಗೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಪರೀಕ್ಷೆ ಮಾಡಿದೆ. ಈ ಮೂಲಕ ಭಾರತ, ಜಪಾನ್, ಫಿಲಿಪೀನ್ಸ್, ತೈವಾನ್ ಜೊತೆಗೆ ಅಮೆರಿಕಾಗೆ ಕೂಡ ಅದು ಒಂದು ಎಚ್ಚರಿಕೆಯನ್ನು ರವಾನಿಸ್ತಾ ಇದೆ. ಯಾಕೆಂದ್ರೆ ಈಗ ಚೈನಾ ಪರೀಕ್ಷೆ ಮಾಡಿರುವ DF-41 ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲು 15,000 ಕಿಲೋಮೀಟರ್ಗಳಷ್ಟು ರೇಂಜ್ ಅನ್ನು ಹೊಂದಿದ್ದು ತನ್ನ ಎಲ್ಲ ಶತ್ರುಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಳ್ಳೋದಕ್ಕೆ ಚೈನಾಗಿದ್ದು ದಾರಿ ಮಾಡಿಕೊಡ್ತಾ ಇದೆ. 40 ವರ್ಷಗಳ ನಂತರ ನಡೆದಿರುವ ಈ ಮಿಸೈಲ್ ಪರೀಕ್ಷೆ ಚೈನಾದ ಶಕ್ತಿಯನ್ನ ಜಗತ್ತಿಗೆ ತೋರಿಸ್ತಾ ಇರೋದಲ್ಲದೆ ಚೈನಾ ಅಮೆರಿಕಾಗೆ ಸೆಡ್ಡು ಹೊಡೆಯೋದಕ್ಕೆ ಸಿದ್ಧ ಆಗ್ತಾ ಇದೆ ಅನ್ನೋ ಸಂದೇಶವನ್ನ ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇದೆ. ಹಾಗಾದ್ರೆ ಚೈನಾದ ಈ ಮಿಸೈಲ್ ಪರೀಕ್ಷೆಯ ಹಿಂದಿನ ಕಾರಣಗಳೇನು? ಯಾವೆಲ್ಲ ದೇಶಗಳ ಬಳಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ? ಅವುಗಳ ಶಕ್ತಿ ಏನು? ಭಾರತದಲ್ಲಿರೋ ಮಿಸೈಲ್ಗಳಿಗೆ ಚೈನಾ ಹೆದರೋದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಚೈನಾ ಕಳೆದ ಬುಧವಾರ ತನ್ನ DF-41 ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಟೆಸ್ಟ್ ಫೈರ್ ಮಾಡಿದೆ. ಪೆಸಿಫಿಕ್ ಸಾಗರದಲ್ಲಿ ನಡೆದಿರುವ ಈ ಪರೀಕ್ಷೆಯ ಬಗ್ಗೆ ಚೈನಾ ತನ್ನ ಅಕ್ಕಪಕ್ಕದ ದೇಶಗಳಿಗೆ ಒಂದು ಸಣ್ಣ ಸುಳಿವನ್ನು ಕೂಡ ಕೊಟ್ಟಿಲ್ಲ. ಇನ್ನು ಚೈನಾದ ಮಿಸೈಲ್ ಹಾರಿ ಹೋಗಿರೋದನ್ನ ಗ್ರಹಿಸಿರುವ ಜಪಾನ್ನ ರಾಡಾರ್ಗಳು ಈ ಬಗ್ಗೆ ಜಪಾನ್ ಸೇನೆಗೆ ಮಾಹಿತಿಯನ್ನು ಒದಗಿಸಿವೆ. ಹೀಗಾಗಿ ಜಪಾನ್ ಚೈನಾದ ಈ ನಡೆಯ ವಿರುದ್ಧ ತೀವ್ರ ಪ್ರತಿಭಟನೆಯನ್ನ ದಾಖಲಿಸಿದ್ದು ಚೀನಾ ಕದ್ದು ಮುಚ್ಚಿ ಮಿಸೈಲ್ಗಳನ್ನು ಟೆಸ್ಟ್ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದೆ. ಸಾಮಾನ್ಯವಾಗಿ ಯಾವುದೇ ಒಂದು ದೇಶ ತನ್ನ ಮಿಸೈಲ್ ಅನ್ನ ಪರೀಕ್ಷೆಗೆ ಒಳಪಡಿಸುವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಮಿಸೈಲ್ ಪರೀಕ್ಷೆಗೆ ಒಳಪಡುತ್ತೋ ಆ ಸಮಯಕ್ಕೆ ಯಾವುದೇ ಫ್ಲೈಯಿಂಗ್ ಆಬ್ಜೆಕ್ಟ್ಗಳು, ವಿಮಾನಗಳು ಆ ಮಾರ್ಗದಲ್ಲಿ ಹಾರಬಾರದು ಅಂತ ಒಂದು ನೋಟಿಸ್ ಅನ್ನ ಕೊಡುತ್ತೆ. ಆ ಮೂಲಕ ಪರೀಕ್ಷೆಗೊಳಪಡುವ ಮಿಸೈಲ್ನಿಂದ ಉಂಟಾಗಬಹುದಾದ ಅಪಾಯವನ್ನ ತಪ್ಪಿಸುವ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳುತ್ತೆ. ಆದರೆ ಚೈನಾ ಈ ಬಾರಿ ಅಂಥದ್ದೊಂದು ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಚೈನಾ ಹಾರಿಸಿರುವ ಮಿಸೈಲ್ ಜಪಾನ್ ಅನ್ನ ಹಾದು ಹೋಗಿದೆ. ಹೀಗಾಗಿನೇ ಜಪಾನ್ ಚೈನಾದ ಈ ಕೃತ್ಯದ ವಿರುದ್ಧ ತೀವ್ರವಾಗಿ ಪ್ರತಿಕ್ರಿಯಿಸ್ತಾ ಇದೆ. ಆದರೆ ಚೈನಾ ಮಾತ್ರ ಇದಕ್ಕೆ ಬೇರೆಯದ್ದೇ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಈ ಪರೀಕ್ಷೆಯ ಬಗ್ಗೆ ವಿಶೇಷ ಅರ್ಥವನ್ನು ಕಲ್ಪಿಸುವ ಅಗತ್ಯ ಇಲ್ಲ, ಇದು ರೊಟೀನ್ ಟೆಸ್ಟ್ ಅಷ್ಟೇ, ಇದರಲ್ಲಿ ವಾರ್ ಹೆಡ್ ಇರಲಿಲ್ಲ, ಹಾಗೆ ಈಗ ನಡೆದಿರೋ ಪರೀಕ್ಷೆಯಿಂದ ಯಾವುದೇ ಸಮಸ್ಯೆಗಳು ಆಗಿಲ್ಲ ಅನ್ನೋ ಸಮಜಾಯಿಷಿಯನ್ನು ಕೊಟ್ಟಿದೆ. ಇಷ್ಟಾದರೂ ಚೈನಾದ ಈ ಮಿಸೈಲ್ ನಿಗದಿತ ಗುರಿಯನ್ನ ನಿಗದಿತ ಸಮಯದಲ್ಲಿ ತಲುಪಿರೋದನ್ನ ನೋಡ್ತಾ ಇದ್ರೆ ಚೈನಾ ಕಳೆದ 1 ದಶಕದಿಂದ ತನ್ನ ಮಿಲಿಟರಿಗಾಗಿ ಏನೆಲ್ಲ ರಹಸ್ಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇತ್ತು ಅನ್ನೋದನ್ನ ಇದು ತೋರಿಸ್ತಾ ಇದೆ. ಗೆಳೆಯರೆ, ಶಿ ಜಿನ್ಪಿಂಗ್ ಅಧಿಕಾರಕ್ಕೆ ಬಂದ ನಂತರ ಚೈನಾ ವಿಶ್ವನಾಯಕನಾಗುವ ಬಯಕೆಯನ್ನು ಹೆಚ್ಚು ಮಾಡಿಕೊಂಡಿದೆ. ಅದರ ಫಲವಾಗಿ ಅಲ್ಲಿನ ಆರ್ಥಿಕತೆಯನ್ನ ಹೆಚ್ಚು ಮಾಡುವುದರ ಜೊತೆಗೆ ರಕ್ಷಣಾ ಬಜೆಟ್ ಅನ್ನು ಕೂಡ ಚೈನಾ ಹೆಚ್ಚು ಮಾಡಿದೆ. ಒಂದು ಮಾಹಿತಿಯ ಪ್ರಕಾರ ಜಗತ್ತಲ್ಲೇ ಅತಿ ದೊಡ್ಡ ಸೇನೆ, ವಾಯುಪಡೆ ಹಾಗೂ ನೌಕಾದಳವನ್ನ ಹೊಂದಿರುವ ಚೈನಾ ಅಮೆರಿಕಾದ ನಂತರ ಡಿಫೆನ್ಸ್ ಮೇಲೆ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಇರುವ ದೇಶ ಅನ್ನಿಸ್ಕೊಳ್ತಾ ಇದೆ. 2024ರಲ್ಲಿ $471 ಬಿಲಿಯನ್ ಹಣವನ್ನು ಚೈನಾ ತನ್ನ ಸೇನೆಯ ಮೇಲೆ ಖರ್ಚು ಮಾಡಿದೆ. ಆ ಮೂಲಕ ತನ್ನ ಸೇನೆಯ ಆಧುನೀಕರಣದ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಅಲ್ಲಿನ ಆಯುಧಗಳನ್ನು ಆಧುನೀಕರಣಗೊಳಿಸಲಾಗ್ತಾ ಇದೆ, ಮಿಸೈಲ್ಗಳ ಶಕ್ತಿಯನ್ನ ಇಂಪ್ರೂವ್ ಮಾಡಲಾಗ್ತಾ ಇದೆ, ರಷ್ಯಾದಿಂದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ತರಿಸ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಚೈನಾ ತನ್ನ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಸಂಖ್ಯೆಯನ್ನು ಕೂಡ ಈಗಾಗಲೇ 500ಕ್ಕೆ ಏರಿಸಿಕೊಂಡಿದ್ದು ಅದು 2030ರ ಹೊತ್ತಿಗೆ 1,000ವನ್ನ ಮುಟ್ಟಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗೆ ಚೈನಾ ತನ್ನ ಸೇನಾ ಶಕ್ತಿಯನ್ನ ಹೆಚ್ಚು ಮಾಡ್ಕೋತಾ ಹೋಗ್ತಾ ಇದೆ. ಈಗ ಅದಕ್ಕೆ ಹೊಸ ಸೇರ್ಪಡೆಯಾಗಿ ಈ DF-41 ಪರೀಕ್ಷೆ ಕೂಡ ನಡೆದಿದೆ. ಈ DF-41 ಮಿಸೈಲ್ ಇದೆಯಲ್ಲ, ಇದರ ರೇಂಜ್ 15,000 ಕಿಲೋಮೀಟರ್ಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಚೈನಾದಿಂದ ಈ ಮಿಸೈಲ್ ಅನ್ನು ಹಾರಿಸಿದ್ದೇ ಆದ್ರೆ ಅದು ಅಮೆರಿಕಾವರೆಗೆ ತಲುಪುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಯಾಕೆಂದ್ರೆ ಚೈನಾ ಮತ್ತು ಅಮೆರಿಕಾದ ನಡುವಿನ ಏರ್ ಡಿಸ್ಟೆನ್ಸ್ ಕೇವಲ 6,926 ಕಿಲೋಮೀಟರ್ಗಳು ಮಾತ್ರ. ಆದರೆ ಈ ಮಿಸೈಲ್ 15,000 ಕಿಲೋಮೀಟರ್ಗಳವರೆಗಿನ ರೇಂಜ್ ಅನ್ನು ಹೊಂದಿರೋದ್ರಿಂದ ಇದರ ಪರೀಕ್ಷೆ ಅಮೆರಿಕಾಗೆ ಕೂಡ ಒಂದು ಎಚ್ಚರಿಕೆಯ ಸಂದೇಶ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಮಿಸೈಲ್ ಮ್ಯಾಕ್ 25 ಸ್ಪೀಡ್ ಅನ್ನು ಹೊಂದಿದೆ. ಇದನ್ನ ನೆಲದ ಮೇಲಿಂದ, ಲಾಂಚಿಂಗ್ ವಾಹನಗಳಿಂದ, ಮಿಸೈಲ್ ಟ್ರೈನ್ಗಳಿಂದ ಕೂಡ ಹಾರಿಸುವುದಕ್ಕೆ ಸಾಧ್ಯ ಆಗುತ್ತೆ. 2019ರ ಅಕ್ಟೋಬರ್ 1ನೇ ತಾರೀಕು ಚೈನಾದ ನ್ಯಾಷನಲ್ ಡೇ ಮಿಲಿಟರಿ ಪರೇಡ್ ಅಲ್ಲಿ ಈ ಮಿಸೈಲ್ ಅನ್ನ ಪ್ರದರ್ಶನ ಮಾಡಲಾಯಿತು. ಆದರೆ ಅದನ್ನ ಟೆಸ್ಟ್ ಮಾಡಿದ ಬಗ್ಗೆ ಚೈನಾ ಯಾವ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಈಗ ಆ ಮಿಸೈಲ್ ಟೆಸ್ಟ್ ಫೈರ್ ಆಗಿದೆ, ಅದು ನಿಗದಿತ ಗುರಿಯನ್ನು ಕೂಡ ತಲುಪಿದೆ ಅಂತ ಚೈನಾ ಹೇಳ್ತಾ ಇದೆ. ಇನ್ನು ಈ ಮಿಸೈಲ್ ನಿಂದ ಯಾರಿಗೆಲ್ಲ ಸಮಸ್ಯೆ ಆಗುತ್ತೆ? ಗೆಳೆಯರೆ, ಸದ್ಯಕ್ಕೆ ಚೈನಾಗೆ ಶತ್ರುಗಳು ಅಂತ ಇರೋದು ಅಮೆರಿಕ ಮತ್ತು ಅದರ ಮಿತ್ರ ಪಡೆಗಳು, ಜೊತೆಗೆ ಭಾರತ ಕೂಡ ಚೈನಾ ಶತ್ರುಗಳ ಸಾಲಲ್ಲಿ ನಿಲ್ಲುತ್ತೆ. ಸೊ ಅಮೆರಿಕದ ಮಿತ್ರ ಪಡೆಗಳು ಅಂದ್ರೆ ಯಾರು? ಜಪಾನ್, ದಕ್ಷಿಣ ಕೊರಿಯಾ,
ಫಿಲಿಪೀನ್ಸ್ ಮತ್ತು ಆಸ್ಟ್ರೇಲಿಯಾಗಳು. ಇಲ್ಲಿ ಈ ಮಿಸೈಲ್ ನಿಂದ ಈ ಎಲ್ಲ ದೇಶಗಳನ್ನ ಕೂಡ ಕವರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಮಿಸೈಲ್ ಪರೀಕ್ಷೆ ನಡೆದಿರೋದು ಭಾರತಕ್ಕೆ ಕೂಡ ಒಂದು ಎಚ್ಚರಿಕೆಯನ್ನ ಕೊಡೋದಕ್ಕೆ ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ, ಸದ್ಯಕ್ಕೆ ಚೈನಾದಲ್ಲಿರೋ ಮಿಸೈಲ್ಗಳಿಗಿಂತಲೂ ಹೆಚ್ಚು ದೂರ ಹಾರಬಲ್ಲ ಇಂಟರ್ ಕಾಂಟಿನೆಂಟಲ್ ಮಿಸೈಲ್ಗಳನ್ನ ಭಾರತ ಕೂಡ ಹೊಂದಿದೆ. ಪೃಥ್ವಿ ಹಾಗೂ ಅಗ್ನಿ ಸಿರಿಸ್ನ ಕ್ಷಿಪಣಿಗಳಲ್ಲಿ ಭಾರತ ಈಗಾಗಲೇ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದೆ. ಭಾರತದಲ್ಲಿ ಅತಿ ಶಕ್ತಿಶಾಲಿ ಮಿಸೈಲ್ ಅಂದ್ರೆ ಅದು ಅಗ್ನಿ-5 ಅಂತ ಹೇಳ್ತಾ ಇದ್ದಾರೆ. ಈ ಅಗ್ನಿ-5 7ರಿಂದ 8,000 ಕಿಲೋಮೀಟರ್ಗಳಷ್ಟು ರೇಂಜ್ ಅನ್ನ ಹೊಂದಿದೆ ಅಂತ ಭಾರತ ಹೇಳುತ್ತೆ. ಆದ್ರೆ ಚೈನಾ ಮಾತ್ರ ಅಗ್ನಿ-5ನ ರೇಂಜ್ ಅನ್ನ 12ರಿಂದ 15,000 ಕಿಲೋಮೀಟರ್ ಅಂತ ಭಾವಿಸ್ತಾ ಇದೆ. ಭಾರತ ಇಲ್ಲಿ ಜಗತ್ತಿಗೆ ಸುಳ್ಳು ಲೆಕ್ಕ ಕೊಡ್ತಾ ಇದೆ. ಅಗ್ನಿಯ ರೇಂಜು ತುಂಬಾ ಹೆಚ್ಚಿದೆ, ಆದ್ರೆ ಭಾರತ ಅದನ್ನ ಕಡಿಮೆ ಮಾಡಿ ಹೇಳಿಕೊಳ್ತಾ ಇದೆ ಅನ್ನೋದು ಚೈನಾ ಮಾಡ್ತಾ ಇರೋ ಆರೋಪ. ಇನ್ನು ನಮ್ಮ ಅಗ್ನಿ-5 ಮ್ಯಾಕ್ 24 ವೇಗದಲ್ಲಿ ಚಲಿಸಬಲ್ಲದ್ದಾಗಿದ್ದು, ಇದನ್ನು ಕೂಡ ಲಾಂಚಿಂಗ್ ವೆಹಿಕಲ್ಸ್, ರೈಲ್ ಲಾಂಚರ್ಸ್ ಸೇರಿದ ಹಾಗೆ ಭೂಮಿಯ ಮೇಲಿಂದ ಕೂಡ ಉಡಾಯಿಸುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದೇ ಮಾದರಿಯ ಅಗ್ನಿ-6 ಮಿಸೈಲ್ಗಳ ಪರೀಕ್ಷೆಗಳು ಕೂಡ ಶುರುವಾಗಬೇಕಿದ್ದು, ಈ ಅಗ್ನಿ-6 ಅನ್ನೋದು 12,000 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿದೆ ಅಂತ ಹೇಳ್ತಾ ಇದ್ರೆ, ಚೈನಾ ಇದರ ರೇಂಜ್ ಅನ್ನ ಮತ್ತಷ್ಟು ಹೆಚ್ಚು ಮಾಡಿ ಹೇಳ್ತಾ ಇದೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಭಾರತದಲ್ಲಿರುವ ಸೂರ್ಯ ಮಿಸೈಲ್ 16,000 ಕಿಲೋಮೀಟರ್ನಷ್ಟು ರೇಂಜ್ ಅನ್ನ ಹೊಂದಿದ್ದು, ಇದು ಮ್ಯಾಕ್ 27 ವೇಗದಲ್ಲಿ ಚಲಿಸಬಲ್ಲ ಶಕ್ತಿಯನ್ನು ಹೊಂದಿದೆ. ಇನ್ನು ಈ ಕ್ಷಿಪಣಿ ಜಗತ್ತಿನ ಯಾವ ಭಾಗಕ್ಕೆ ಬೇಕಾದರೂ ಹೋಗಿ ತಲುಪುತ್ತೆ. ಹೀಗಾಗಿನೇ ಚೈನಾನ ಟಾರ್ಗೆಟ್ ಮಾಡಿಕೊಳ್ಳೋದಕ್ಕೆ ಭಾರತಕ್ಕೆ ಹೆಚ್ಚು ಕಷ್ಟ ಏನಾಗೋದಿಲ್ಲ. ಅಲ್ಲದೆ ಭಾರತದಲ್ಲಿರೋ ಅಗ್ನಿ ಸಿರಿಸ್ನ ಯಾವ ಕ್ಷಿಪಣಿಯನ್ನ ಹಾರಿಸಿದ್ರೂ ಕೂಡ ಅದು ಚೈನಾದ ಯಾವುದಾದರೂ ಒಂದು ನಗರವನ್ನ ಟಾರ್ಗೆಟ್ ಮಾಡಿಕೊಂಡು ನಾಶ ಮಾಡೋ ಶಕ್ತಿಯನ್ನು ಹೊಂದಿದೆ. ಇನ್ನು ಭಾರತ ಕ್ಷಿಪಣಿ ಶಕ್ತಿಯಲ್ಲಿ ಚೈನಾಗಿಂತಲೂ ಮುಂದಿದೆ ಅನ್ನೋದು ಚೀನಿಯರಿಗೆ ಕೂಡ ಗೊತ್ತಿರೋ ವಿಷಯನೇ. ಹಾಗೆ ಭಾರತದ ಬಳಿ ಅಣ್ವಸ್ತ್ರ ಸಿಡಿತಲೆಗಳು ಕೂಡ ಇವೆ. ಒಮ್ಮೆ ಚೀನಾ ಏನಾದರೂ ಅಣ್ವಸ್ತ್ರ ದಾಳಿಗೆ ಮುಂದಾಗೋದಾದ್ರೆ ಭಾರತ ಕೂಡ ಅದನ್ನೇ ಮಾಡುತ್ತೆ. ಇಲ್ಲಿ ಮಿಸೈಲ್ ದಾಳಿ, ಅಣು ದಾಳಿ ಇವೆಲ್ಲ ಹೇಗೆ ಅಂದ್ರೆ, ನಾವು ಅದನ್ನ ಮಾಡಲೇಬೇಕು ಅಂತಿಲ್ಲ. ಆ ಆಯುಧಗಳು ನಮ್ಮ ಹತ್ರ ಕೂಡ ಇವೆ, ಶಕ್ತಿಶಾಲಿಯಾಗಿವೆ ಅನ್ನೋದು ಗೊತ್ತಿದ್ರೂ ಕೂಡ ಶತ್ರುಗಳಲ್ಲೊಂದು ಭಯ ಉಂಟಾಗುತ್ತೆ. ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಕೂಡ ಪ್ರತಿದಾಳಿ ಮಾಡ್ತೀವಿ, ನಾವು ನಾಶ ಆದ್ರೆ ನಿಮ್ಮನ್ನ ಕೂಡ ನಾಶ ಮಾಡೇ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಇದೆಯಲ್ಲ, ಚೈನಾದಂಥ ದೇಶಗಳು ಹೆದರೋದಕ್ಕೆ ಅಷ್ಟು ಸಾಕಾಗುತ್ತೆ. ಇನ್ನು ಅಮೆರಿಕ, ಚೈನಾ ಒಂದು ಕ್ಷಿಪಣಿಯನ್ನ ಪರೀಕ್ಷೆ ಮಾಡ್ತಿದ್ದ ಹಾಗೆ ಅಮೆರಿಕ ಹೆದರಿ ಕೂರ್ಬೇಕಾ? ಬೇರೆ ಅಮೆರಿಕ ಈಗಾಗಲೇ ಹೈಪರ್ಸಾನಿಕ್ ಮಿಸೈಲ್ಗಳ ಕಡೆ ಗಮನ ಹರಿಸ್ತಾ ಇದೆ. ಹಾಗಂತ ಅವರ ಬಳಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಲ್ಲ ಅಂತಲ್ಲ. ಅಲ್ಲಿ ಕೂಡ LGM-30 ಇದೆ, ಟೈಟಾನ್ 2 ಇದೆ. ಈ LGM-30 ಸಿರೀಸ್ನ ಕ್ಷಿಪಣಿಗಳು ಕಡಿಮೆ ಅಂದ್ರು 10,000 ಕಿಲೋಮೀಟರ್ಗಳಷ್ಟು ರೇಂಜ್ ಅನ್ನು ಹೊಂದಿವೆ. ಹಾಗೆ ಟೈಟಾನ್ ರೇಂಜ್ ಕೂಡ 11,000 ಕಿಲೋಮೀಟರ್ಗಳಿಗೂ ಅಧಿಕ ರೇಂಜ್ ಅನ್ನು ಹೊಂದಿದೆ. ಅದರಲ್ಲಿ ಟೈಟಾನ್ 2 ಅನ್ನೋದು ಸುಮಾರು 16,000 ಕಿಲೋಮೀಟರ್ಗಳಷ್ಟು ದೂರವನ್ನು ತಲುಪುತ್ತೆ. ಸೊ ಚೈನಾ ಅಮೆರಿಕಾದ ವಿರುದ್ಧ ಮದ್ದರಿಯೋದಕ್ಕೆ ಪ್ರಯತ್ನ ಪಟ್ರೆ ಈಗಾಗಲೇ ಅಮೆರಿಕ ಎಲ್ಲವನ್ನ ಸಿದ್ಧ ಮಾಡಿಟ್ಕೊಂಡೇ ಕಾಯ್ತಾ ಇದೆ. ಜೊತೆಗೆ ಅಮೆರಿಕಾದ ಸೇನೆ ಮತ್ತು ಆಯುಧಗಳು ಬರೀ ಅಮೆರಿಕಾದಲ್ಲಿ ಮಾತ್ರ ಇಲ್ಲ, ಅವು ಪ್ರಪಂಚದ ನಾನಾ ಭಾಗಗಳಲ್ಲಿವೆ. ಚೈನಾದ ಅಕ್ಕಪಕ್ಕದ ದೇಶಗಳಲ್ಲಿ ಕೂಡ ಅಮೆರಿಕ ತನ್ನ ಮಿಸೈಲ್ ಫೋರ್ಸ್ ಅನ್ನು ಇಟ್ಟುಕೊಂಡಿದೆ. ಹೀಗಾಗಿ ಚೈನಾ ಅಮೆರಿಕಾದ ವಿರುದ್ಧ ನೇರ ಯುದ್ಧಕ್ಕೆ ಮುಂದಾಗುವ ಸಾಧ್ಯತೆಗಳು ಕಡಿಮೆ. ಒನ್ಸ್ ಅಗೈನ್ ನಾನು ಆಗ್ಲೇ ಹೇಳಿದ್ನಲ್ಲ, ನೀವು ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಕೂಡ ನಿಮ್ಮ ಮನೆಯನ್ನ ತಲುಪುವ ಶಕ್ತಿಯನ್ನ ಹೊಂದಿದೀವಿ ಅಂತ ತೋರಿಸೋದಿಕ್ಕೆ ಡೆಟರೆನ್ಸ್ಗಾಗಿ ಚೈನಾ ಈ ಬಲಿಷ್ಠ ಮಿಸೈಲ್ ಅನ್ನ ಸಿದ್ಧ ಮಾಡಿಟ್ಟುಕೊಳ್ತಾ ಇದೆ. ಇನ್ನು ಜಾಗತಿಕ ಕ್ಷಿಪಣಿ ಶಕ್ತಿ ಅಂತ ಬಂದಾಗ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ದೂರ ಆಕ್ರಮಿಸುವ ಕ್ಷಿಪಣಿ ಇರೋದು ರಷ್ಯಾದ ಬಳಿ. ಅಲ್ಲಿನ ಸರ್ಮಾಟ್ RS-28 ಕ್ಷಿಪಣಿ 18,000 ಕಿಲೋಮೀಟರ್ಗಳಷ್ಟು ದೂರದ ಟಾರ್ಗೆಟ್ ಅನ್ನ ಹೊಡೆದು ಹಾಕುವ ಸಾಮರ್ಥ್ಯವನ್ನು ಹೊಂದಿದೆ. ಈ ರಾಕೆಟ್ ಅನ್ನ ಮಿಕೇವ್ ರಾಕೆಟ್ ಡಿಸೈನ್ ಬ್ಯೂರೋ ಡಿಸೈನ್ ಮಾಡಿದೆ. ಕರ್ಮಾಶ್ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಈ ರಾಕೆಟ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದೊಂದು ಸೂಪರ್ ಹೆವಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಗುರುತಿಸಿಕೊಂಡಿದೆ. 2023ರಲ್ಲಿ ಈ ರಾಕೆಟ್ ರಷ್ಯಾದ ಬತ್ತಳಿಕೆಯನ್ನ ಸೇರ್ತು. ಪಶ್ಚಿಮದ ಜಗತ್ತು ಈ ರಾಕೆಟ್ ಅನ್ನ ಸೈತಾನ್ 2 ಅಥವಾ ಸ್ಯಾಟರ್ನ್ 2 ಅಂತ ಕರೆಯುತ್ತೆ. ಇದು ಜಗತ್ತಲ್ಲಿರುವ ಎಲ್ಲ ಕ್ಷಿಪಣಿಗಳ ಪೈಕಿ ಅತ್ಯಂತ ಭಯಾನಕ ಕ್ಷಿಪಣಿ ಅನ್ನಿಸ್ಕೊಳ್ತಾ ಇದೆ. ಇನ್ನು ಈ ಕ್ಷಿಪಣಿಗಳ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಉತ್ತರ ಕೊರಿಯಾ ಕೂಡ ಹೊಂದಿದೆ. ಅಲ್ಲಿ 15,000 ಕಿಲೋಮೀಟರ್ ದೂರ ಕ್ರಮಿಸಬಲ್ಲ.
ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ. ಹೌಸಾಂಗ್ ಸಿರೀಸ್ನ ಕ್ಷಿಪಣಿಗಳು ಅಮೆರಿಕಾಗೆ ಕೂಡ ಭಯವನ್ನು ಉಂಟು ಮಾಡ್ತಾ ಇವೆ. ಅಲ್ಲಿನ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಇದಾನಲ್ಲ, ಅವನ ತಲೆ ಯಾವಾಗ ಬೇಕಾದರೂ ಕೆಡಬಹುದು. ಈ ಕ್ಷಿಪಣಿಗಳ ಹಾರಾಟಕ್ಕೆ ಅವನು ಯಾವಾಗ ಬೇಕಾದರೂ ಒಪ್ಪಿಗೆಯನ್ನು ಕೊಡಬಹುದು. ಹೀಗಾಗಿ ಅಮೆರಿಕ ಉತ್ತರ ಕೊರಿಯಾದ ಬಗ್ಗೆ ಚೈನಾಗಿಂತ ಹೆಚ್ಚು ತಲೆ ಕೆಡಿಸ್ಕೊಳ್ಳುತ್ತೆ. ಇನ್ನು ಯುದ್ಧ ನಡೆದು ಕ್ಷಿಪಣಿಗಳ ಪ್ರಯೋಗ ಆದರೂ ಕೂಡ ಅಲ್ಲಿ ಉತ್ತರ ಕೊರಿಯಾ ಕಳ್ಕೊಳ್ಳುವಂಥದ್ದೇನು ಉಳಿದಿಲ್ಲ. ಜಗತ್ತಿನ ಎಲ್ಲ ಕಠಿಣ ಸ್ಯಾಂಕ್ಷನ್ಗಳು ಅವರ ಮೇಲಿವೆ. ಸೊ ಉತ್ತರ ಕೊರಿಯಾದಲ್ಲಿನ ಕ್ಷಿಪಣಿಗಳು ಅಮೆರಿಕಕ್ಕೆ ಹೆಚ್ಚಿನ ಪ್ರಮಾಣದ ಥ್ರೆಟ್ ಅನ್ನಿಸ್ಕೊಳ್ಳುತ್ತವೆ. ಇನ್ನು ಇಸ್ರೇಲ್ ಅಲ್ಲಿ ಕೂಡ ಜೆರಿಕೋ 4 ಅನ್ನೋ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದೆ. ಈ ಜೆರಿಕೋ ಕ್ಷಿಪಣಿಗಳು ಈಗಾಗಲೇ 11,500 ಕಿಲೋಮೀಟರ್ಗಳಷ್ಟು ದೂರವನ್ನ ನಿಖರವಾಗಿ ತಲುಪಿ ತಮ್ಮ ಶಕ್ತಿಯನ್ನ ಪ್ರದರ್ಶಿಸಿವೆ. ಇನ್ನು ರಷ್ಯಾದ ಬಳಿ ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಕ್ಷಿಪಣಿಗಳಿವೆ. ಜೊತೆಗೆ ಅತಿ ಹೆಚ್ಚು ದೂರ ಸಾಗಬಲ್ಲ ಅತಿ ಹೆಚ್ಚು ಬಲಿಷ್ಠ ಕ್ಷಿಪಣಿಗಳನ್ನು ಕೂಡ ರಷ್ಯಾ ಹೊಂದಿದೆ. ಇಲ್ಲಿ ಅಮೆರಿಕ ಮತ್ತು ರಷ್ಯಾದ ಬಳಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಅಣ್ವಸ್ತ್ರ ಸಿಡಿತಲೆಗಳಿವೆ. ಹೀಗಾಗಿ ಈ ಎರಡೂ ದೇಶಗಳು ಇಡೀ ಜಗತ್ತನ್ನ ಹೆದರಿಸ್ತಾ ಇವೆ. ಗೆಳೆಯರೆ, ಯಾವೆಲ್ಲ ದೇಶಗಳ ಬಳಿ ಅಣ್ವಸ್ತ್ರಗಳಿವೆಯೋ ಅವೆಲ್ಲವೂ ಕೂಡ ಬಲಿಷ್ಠ ಕ್ಷಿಪಣಿಗಳನ್ನು ಕೂಡ ಹೊಂದಿವೆ. ಅದರಲ್ಲೂ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಂದಿವೆ. ಆದರೆ ಪಾಕಿಸ್ತಾನ ಮಾತ್ರ ಅಣ್ವಸ್ತ್ರವನ್ನು ಹೊಂದಿದ್ರೂ ಕೂಡ ಬಲಿಷ್ಠ ಕ್ಷಿಪಣಿಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಅದಕ್ಕೆ ಕಾರಣ ಅಮೆರಿಕ ಅಂತ ಹೇಳಲಾಗುತ್ತೆ. ಇಸ್ರೇಲ್ ವಿರುದ್ಧ ಪಾಕಿಸ್ತಾನಕ್ಕಿರುವ ನಿಲುವಿದೆಯಲ್ಲ, ಅದೇ ಅವರಿಗೆ ಕ್ಷಿಪಣಿಗಳ ತಯಾರಿಕೆಯ ವಿಷಯದಲ್ಲಿ ತಲೆನೋವಾಗ್ತಾ ಇದೆ. ಒಂದು ವೇಳೆ ಪಾಕಿಸ್ತಾನ ಏನಾದರೂ ಕ್ಷಿಪಣಿಗಳನ್ನ ತಯಾರು ಮಾಡಿಕೊಂಡು ಬಿಟ್ರೆ ಅದು ಮುಂದೆ ಯಾವತ್ತಾದ್ರೂ ಇಸ್ರೇಲ್ ಅನ್ನ ಟಾರ್ಗೆಟ್ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಆ ತಲೆನೋವೇ ಬೇಡ ಅಂತ ತೀರ್ಮಾನ ಮಾಡಿರುವ ಅಮೆರಿಕ ಪಾಕಿಸ್ತಾನದ ಮೇಲೆ ಕ್ಷಿಪಣಿ ನಿರ್ಬಂಧವನ್ನು ವಿಧಿಸಿದೆ. ಇನ್ನು ಪಾಕಿಸ್ತಾನಕ್ಕೆ ಕೂಡ ತನ್ನ ಬಳಿ ಇರುವ ಅಣ್ವಸ್ತ್ರಗಳನ್ನ ಭಾರತದ ಗಡಿಯವರೆಗೆ ತಲುಪಿಸಿದ್ರೆ ಸಾಕು. ಸೊ ಅವರಿಗೆ ಕೂಡ ದೊಡ್ಡ ದೊಡ್ಡ ಕ್ಷಿಪಣಿಗಳ ಅಗತ್ಯ ಏನಿಲ್ಲ. ಒಟ್ಟಲ್ಲಿ ಜಗತ್ತನ್ನ ಆಳಬೇಕು ಅಂದ್ಕೊಂಡಿರೋ ಚೈನಾ ಈಗ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆ ಮಾಡಿ ಅದರಲ್ಲಿ ಯಶಸ್ವಿ ಆಗೋದರ ಮೂಲಕ ಜಗತ್ತಿಗೊಂದು ಎಚ್ಚರಿಕೆಯ ಸಂದೇಶವನ್ನಂತೂ ಕೊಡ್ತಾ ಇದೆ. ಆದರೂ ಇದರಿಂದ ಭಾರತಕ್ಕಾಗ್ಲಿ ಅಮೆರಿಕಕ್ಕಾಗ್ಲಿ ಹೆಚ್ಚಿನ ಅಪಾಯ ಏನಿಲ್ಲ. ನಮ್ಮಲ್ಲಿ ಅತ್ಯುತ್ತಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಜೊತೆಗೆ ಪ್ರತ್ಯಸ್ತ್ರಗಳು ಕೂಡ ಇರೋದ್ರಿಂದ ಚೈನಾ ಭಾರತದ ವಿರುದ್ಧ ಹೆಚ್ಚು ಕಿತಾಪತಿ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗೆ ಜಪಾನ್, ಫಿಲಿಪೀನ್ಸ್ ಹಾಗೂ ತೈವಾನ್ಗಳ ಬೆನ್ನಿಗೆ ಕೂಡ ಅಮೆರಿಕ ನಿಂತಿರೋದ್ರಿಂದ ಚೈನಾ ಅಲ್ಲೂ ಬಾಲ ಬಿಚ್ಚೋದು ಕಷ್ಟ ಆಗತ್ತೆ. ಆದ್ರೆ ಅಮೆರಿಕಾಗೆ ನಮ್ಮ ಬಳಿ ಕೂಡ ನಿಮ್ಮ ಮನೆಯನ್ನ ತಲುಪಬಲ್ಲ ಮಿಸೈಲ್ಗಳಿವೆ ಅನ್ನೋ ಸಂದೇಶವನ್ನ ಚೈನಾ ಕೊಡಬೇಕು. ಆ ಕೆಲಸವನ್ನು ಅವರು ಮಾಡಿದ್ದಾರೆ. ಅದಕ್ಕಾಗಿ 15,000 ಕಿಲೋಮೀಟರ್ ರೇಂಜ್ನ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ನ ಪರೀಕ್ಷೆ ನಡೆದಿದೆ. ಗೆಳೆಯರೆ, ಈ ಚೈನಾ, ಅಮೆರಿಕಾದಂತಹ ದೇಶಗಳು ತಮ್ಮ ಮನೆಯವರೆಗೆ ಯುದ್ಧವನ್ನ ತಂದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೇನಾದ್ರೂ ಆದ್ರೆ ಅವರ ಎಕಾನಮಿ ಹಾಳಾಗತ್ತೆ. ಇಷ್ಟು ವರ್ಷಗಳ ಕಾಲ ಅವರು ಒಂದೊಂದೇ ಮೆಟ್ಲು ಹತ್ತಿ ಮೇಲಕ್ಕೆ ಬಂದಿದಾರಲ್ಲ, ಅದೆಲ್ಲ ಕೂಡ ಸರ್ವನಾಶವಾಗಿ ಹೋಗುತ್ತೆ. ಸೋತರೆ ಮರ್ಯಾದೆ ಕೂಡ ಹೋಗುತ್ತೆ. ಹೀಗಾಗಿ ಈ ದೇಶಗಳು ಹೆದರಿಸೋದಕ್ಕೆ ಅಂದ್ರೆ ಡೆಟರೆನ್ಸ್ಗೆ ಮತ್ತು ಬೇರೆಯವರಿಗೆ ಮಾರಾಟ ಮಾಡೋದಕ್ಕೆ ಆಯುಧಗಳನ್ನು ತಯಾರು ಮಾಡುತ್ತವೆ. ಚೈನಾ ಕೂಡ ಈಗ ಅದನ್ನೇ ಮಾಡಿದೆ. ಇದು ಗೆಳೆಯರೆ, ಚೈನಾ ಪರೀಕ್ಷೆ ಮಾಡಿರುವ DF-41 ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.